ಸರ್, ಅಂಬೇಡ್ಕರ್ ಬಗ್ಗೆ ಬಹಳ ದೊಡ್ಡದಾದ ಚರ್ಚೆಗಳು ಸ್ವಾತಂತ್ರ್ಯ ಬಂದ ದಿನದಿಂದಲೂ ನಡೀತಾನೆ ಇದೆ. ಸೊ ನಿಜವಾಗ್ಲೂ ನನ್ನದೊಂದು ಪ್ರಶ್ನೆ ಭಾಳ ವರ್ಷಗಳಿಂದಲೂ ಇದೆ. ಅಂಬೇಡ್ಕರ್ರ ವಾರಸುದಾರರು ಯಾರು ಸರ್? ಅವರ ಕುಟುಂಬದವರು ನಮ್ಮ ವಾರಸುದಾರರು ಅಂತ ಹೇಳಲಿಕ್ಕಾಗಲ್ಲ. ದಲಿತ ಸಮಾಜದಲ್ಲಿ ಹುಟ್ಟಿದ್ದಾರೆ, ಆ ಕಾರಣಕ್ಕೋಸ್ಕರ ಬಾಬಾ ಸಾಹೇಬರು ನಮ್ಮ ವಾರಸುದಾರರು ಅಂತ ನಾವು ಹೇಳಲಿಕ್ಕಾಗಲ್ಲ. ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ನಡುವಿನ ಸಂಬಂಧ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು, ಸ್ವಾತಂತ್ರ್ಯ ನಂತರದಲ್ಲಿ ಹೇಗಿತ್ತು ಸರ್? ಬಾಬಾ ಸಾಹೇಬರು ಯಾವತ್ತೂ ಕಾಂಗ್ರೆಸ್ನ ಒಪ್ಪಿಕೊಂಡು ಇರಲಿಲ್ಲ, ಅಪ್ಕೊಂಡು ಇರಲಿಲ್ಲ. ಅಲ್ಲಿಂದನೇ ಬಾಬಾ ಸಾಹೇಬ್ರಿಗೂ ಕಾಂಗ್ರೆಸ್ಗೂ ಕಾಂಟ್ರವರ್ಸಿ ಶುರುವಾಗಿದೆ. ಬಾಬಾ ಸಾಹೇಬ್ರಿಗೆ ಬ್ರಿಟಿಷರು ಪ್ರತ್ಯೇಕ ಚುನಾಯಿಕಗಳನ್ನು ಅಸ್ಪೃಶ್ಯತೆಗೆ ಕೊಟ್ಟಾಗ ಗಾಂಧೀಜಿಯವರ ಹತ್ರ ಉಪವಾಸ ಸತ್ಯಾಗ್ರಹ ಮಾಡಿ ಅದನ್ನು ಕಸ್ಕೊಂಡವರು ಕಾಂಗ್ರೆಸ್ನವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂಥ ಪ್ರದೇಶ 2 ಪ್ರದೇಶಗಳು, ಜೈಸೂರ್ ಮತ್ತು ಕುಲ್ನಾ, ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು. ಇದ್ರ ಉದ್ದೇಶ ಏನು? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ದೇಶದ ಹಲವೆಡೆ ಒಂದಷ್ಟು ಪ್ರತಿಭಟನೆಗಳಾಗ್ತವೆ. ಅಂಬೇಡ್ಕರ್ಗೆ ಅವಮಾನ ಆಯಿತು ಅನ್ನುವಂಥ ಪ್ರತಿಭಟನೆಗಳು ಹಲವಾರು ಕಡೆ ಆಗ್ತಾಯಿದೆ. ಅದನ್ನು ಕಾಂಗ್ರೆಸ್ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದೆ, ಹಲವು ದಲಿತ ಸಂಘಟನೆಗಳು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇವೆ. ಈ ಪ್ರತಿಭಟನೆಗಳು ಯಾಕೆ ಆಗ್ತಿವೆ ಅನ್ನುವಂಥದ್ದರ ಹಿನ್ನೆಲೆಯನ್ನು ನೋಡಿದಾಗ ಇದರ ಹಿಂದೆ ಕೇವಲ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಇಲ್ಲ, ಇದರ ಹಿಂದಿನ ಉದ್ದೇಶಗಳೇ ಬೇರೆ ಬೇರೆ ಇವೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಕಾಣಬಹುದು. ಒಂದಂತೂ ಸ್ಪಷ್ಟ, ಸ್ವಾತಂತ್ರ್ಯ ಬಂದ ದಿನದಿಂದ ಇಲ್ಲಿಯವರೆಗೆ ಅತಿ ಹೆಚ್ಚು ಚರ್ಚೆಗೆ ಒಳಗಾದ ಯಾರಾದರೂ ಐತಿಹಾಸಿಕ ವ್ಯಕ್ತಿ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಳ್ಳೆಯದಕ್ಕೂ ಅವರ ಬಗ್ಗೆ ಚರ್ಚೆ ಆಗಿದೆ, ಕೆಟ್ಟದಕ್ಕೂ ಅವರ ಬಗ್ಗೆ ಚರ್ಚೆ ಆಗಿದೆ. ಒಟ್ಟಾರೆಯಾಗಿ ಅಂಬೇಡ್ಕರ್ ಅವರ ಜೀವನ ಭಾರತದ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಬದುಕಿನ ಮೇಲೆ ಉಂಟು ಮಾಡಿದಂತಹ ಪರಿಣಾಮಗಳು ಅದನ್ನು ಕೇವಲ ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ದಲಿತರು ಮತ್ತು ಅಂಬೇಡ್ಕರ್ ಕೆಲವರು ಅವರನ್ನಷ್ಟೇ ಸೀಮಿತಗೊಳಿಸಿ ಮಾತಾಡ್ತಾರೆ. ಆದರೆ ಅಂಬೇಡ್ಕರ್ ಕೇವಲ ದಲಿತರಿಗಷ್ಟೇ ಅಲ್ಲ, ಇಡೀ ಭಾರತದ ಒಳಿತಿಗಾಗಿ ಕೆಲಸ ಮಾಡಿದಂತಹ ಒಬ್ಬ ರಾಷ್ಟ್ರೀಯವಾದಿಯಾಗಿದ್ದರು ಅನ್ನೋದನ್ನು ಭಾಳಷ್ಟು ಜನ ಮರೆತು ಬಿಡ್ತಾರೆ. ಈ ಎಲ್ಲ ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ BJPಯ ಉಪಾಧ್ಯಕ್ಷರಾದಂತಹ ಮಾಜಿ ಸಚಿವರು, ಮಾಜಿ ಶಾಸಕರು ಆದಂತಹ ಕೊಳ್ಳೇಗಾಲ ಮಹೇಶ್ ಅವರು. ಮಹೇಶ್ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಅಂಬೇಡ್ಕರ್ ಬಗ್ಗೆ ಬಹಳ ದೊಡ್ಡದಾದ ಚರ್ಚೆಗಳು ಸ್ವಾತಂತ್ರ್ಯ ಬಂದ ದಿನದಿಂದಲೂ ನಡೀತಾನೆ ಇದೆ. ಸೊ ನಿಜವಾಗ್ಲೂ ನನ್ನದೊಂದು ಭಾಳ ಪ್ರಶ್ನೆ ಭಾಳ ವರ್ಷಗಳಿಂದಲೂ ಇದೆ. ಅಂಬೇಡ್ಕರ್ರ ವಾರಸುದಾರರು ಯಾರು ಸರ್? ಅಂದರೆ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಹೀಗೆ ಒಟ್ಟಾರೆಯಾಗಿ ತಗೊಂಡ್ರೆ ಅಂಬೇಡ್ಕರ್ರ ವಾರಸುದಾರರು ಯಾರು ಸರ್ ಹಾಗಾದರೆ? ಭಾಳ ಟ್ರಿಕ್ಕಿ ಕ್ವಶನ್ ಇದು. ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರ ಕುಟುಂಬದವರು ನಮ್ಮ ವಾರಸುದಾರರು ಅಂತ ಹೇಳಲಿಕ್ಕಾಗಲ್ಲ. ಅಥವಾ ನಮ್ಮ ಸಮಾಜದಲ್ಲಿ, ದಲಿತ ಸಮಾಜದಲ್ಲಿ ಹುಟ್ಟಿದ್ದಾರೆ, ಆ ಕಾರಣಕ್ಕೋಸ್ಕರ ಬಾಬಾ ಸಾಹೇಬರು ನಮ್ಮ ವಾರಸುದಾರರು ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಭಾರತ ಪ್ರಬುದ್ಧ ಭಾರತ ಆಗಬೇಕು ಅಂತ ಕನಸು ಕೊಟ್ಕೊಂಡು ಹೋರಾಟ ಮಾಡಿದವರು ಬಾಬಾ ಸಾಹೇಬರು. ನಿಮಗೆ ಅವರ 40 ವರ್ಷಗಳ ಸುದೀರ್ಘ ಪಯಣವನ್ನು ನೋಡಿದ್ರೆ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸೀರಿಯಸ್ ಸ್ಟೂಡೆಂಟ್. ಅವರು ಅಧ್ಯಯನಶೀಲರು, ಸಂಶೋಧಕರು, ಹೋರಾಟಗಾರರು ಮತ್ತು ಇಡೀ ರಾಷ್ಟ್ರದ ಐಕ್ಯತೆಯನ್ನು, ಸಮಗ್ರತೆಯನ್ನು, ಸಾರ್ವಭೌಮತೆಯನ್ನು ಕಾಪಾಡ್ಕೋಬೇಕು ಅಂತ ಆಸೆಪಟ್ಟವರು. ಸೊ ಹಾಗಾಗಿ ಪ್ರಬುದ್ಧ ಭಾರತದ ಕಲ್ಪನೆಯನ್ನು ಇಟ್ಟುಕೊಂಡು ಅವರ ಅಧ್ಯಯನ, ಅವರ ಹೋರಾಟ, ಅವರ ಸಂಶೋಧನೆ ನಡೆದಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸುದಾರರು ಯಾರು ಅಂದರೆ ಭಾರತೀಯರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರರು. ಇದು ನನ್ನ ಈ ಪ್ರಶ್ನೆ ಯಾಕೆ ಬಂತು ಅಂತಂದರೆ, ಮೊನ್ನೆ BK ಹರಿಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ. ನಿಜವಾಗಿ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಂಡವರು ಅಂದರೆ ಕಾಂಗ್ರೆಸ್ನವರು, BJPಯವರು ಮತ್ತು RSSನವರು ಅಂಬೇಡ್ಕರ್ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಬೀದಿಯಲ್ಲಿ ಹೇಳ್ಕೊಂಡು ಹೊರಟಿದ್ದಾರೆ ಅಂತ. ಸೊ RSS BJP ಒಂದು ಕಡೆ ಇಡೋಣ. ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ನಡುವಿನ ಸಂಬಂಧ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು, ಸ್ವಾತಂತ್ರ್ಯ ನಂತರದಲ್ಲಿ ಹೇಗಿತ್ತು ಸರ್? BK ಹರಿಪ್ರಸಾದ್ ಅವ್ರಿಗೆ ಗೌರವ ಸಲ್ಲಿಸ್ತಾ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹಿಮ್,
ಬಾಬಾ ಸಾಹೇಬರು ಯಾವತ್ತೂ ಕಾಂಗ್ರೆಸ್ನ ಒಪ್ಪಿಕೊಂಡು ಇರಲಿಲ್ಲ, ಅಪ್ಪಿಕೊಂಡು ಇರಲಿಲ್ಲ. ಅವರ ಹೋರಾಟದ ಜೀವನ ಪ್ರಾರಂಭ ಆಗಿದ್ದು 1918ರಿಂದ. ಸೌತ್ ಬರೋ ಆಯೋಗ ಬರ್ತದೆ ಭಾರತಕ್ಕೆ. ಆಯೋಗದ ಮುಂದೆ ಮೊದಲು ಮನವಿ ಸಲ್ಲಿಸೋವಂಥ ಕೆಲಸ ಮಾಡಿದ್ದು ಬಾಬಾ ಸಾಹೇಬರು. ಅಲ್ಲಿಂದನೇ ಬಾಬಾ ಸಾಹೇಬ್ರಿಗೂ ಕಾಂಗ್ರೆಸ್ಗೂ ಕಾಂಟ್ರವರ್ಸಿ ಶುರುವಾಗುತ್ತೆ. ಬಾಬಾ ಸಾಹೇಬರು ಡಿಮ್ಯಾಂಡ್ ಮಾಡಿದ್ದೇನು ಅಂದರೆ ಸರ್, ಸೌತ್ ಬರೋ ಆಯೋಗದ ಮುಂದೆ ಭಾರತ ದೇಶದಲ್ಲಿ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬರಬೇಕು. ಅದು ಜಾರಿಗೆ ಬರಬೇಕು ಅಂದರೆ ವಯಸ್ಕ ಮತದಾನ ಪದ್ಧತಿ ತರಬೇಕು ಅಂತ ಹೇಳಿದ್ರು. ಪ್ರಜಾಪ್ರಭುತ್ವದ ಮೂಲ ಧಾತು ಮತದಾನ, ವೋಟ್, ರೈಟ್ ಟು ವೋಟ್, ಇದನ್ನು ಜಾರಿಗೆ ತರಬೇಕು ಅಂತ 1928ರಲ್ಲಿ ಸೈಮನ್ ಆಯೋಗ ಬರ್ತದೆ. ಸೈಮನ್ ಆಯೋಗದ ಮುಂದೆನೂ ಬಾಬಾ ಸಾಹೇಬರು ಇದನ್ನು ಮಂಡನೆ ಮಾಡ್ತಾರೆ. ಇದೊಂದೇ ಅಲ್ಲ, ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಕಾನೂನು ಬರಬೇಕು, ಸಾಮಾಜಿಕ ಬಹಿಷ್ಕಾರ ನಿಷೇಧ ಮಾಡಲಿಕ್ಕೆ ಕಾನೂನು ಬರಬೇಕು, ಅಸ್ಪೃಶ್ಯ ಸಮುದಾಯಗಳಿಗೆ ಸಾರ್ವಜನಿಕ ವಲಯದಲ್ಲಿ ಪ್ರಾತಿನಿಧ್ಯ ಇರಬೇಕು, ರಾಜಕೀಯ ವಲಯದಲ್ಲಿ ಪ್ರಾತಿನಿಧ್ಯ ಇರಬೇಕು. ವಿಶೇಷವಾಗಿ ರಾಜಕೀಯ ವಲಯದಲ್ಲಿ ಒಂದು 10 ವರ್ಷಗಳ ಕಾಲ ಅವ್ರಿಗೆ ಪ್ರತ್ಯೇಕ ಚುನಾಯಿಕೆಗಳನ್ನು ಕೊಡಬೇಕು. ಮಂತ್ರಿಮಂಡಲದಲ್ಲಿ ಅವ್ರಿಗೆ ಪ್ರಾತಿನಿಧ್ಯ ಇರಬೇಕು. ಹೀಗೆ ಇದೆಲ್ಲವನ್ನು ಪಡ್ಕೋಬೇಕು ಅಂದರೆ ವಯಸ್ಕ ಮತದಾನ ಪದ್ಧತಿ ತರಬೇಕು ಅಂತ ಹೋರಾಟ ಮಾಡಿದಾಗ ವಿರೋಧ ಮಾಡಿದವರು ಕಾಂಗ್ರೆಸ್ನವರು. ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ವಯಸ್ಕ ಮತದಾನ ಪದ್ಧತಿ ಬೇಡ ಅಂತ ಹೇಳಿದವರು. ಸೊ ಅಲ್ಲಿಂದ ಶುರುವಾಗಿ ದುಂಡು ಮೇಜಿನ ಸಭೆಯಲ್ಲಿ ಬಾಬಾ ಸಾಹೇಬ್ರನ್ನ ವಿರೋಧಿಸಿದವರು. ಬಾಬಾ ಸಾಹೇಬ್ರಿಗೆ ಬ್ರಿಟಿಷರು ಪ್ರತ್ಯೇಕ ಚುನಾಯಿಕೆಗಳನ್ನು ಅಸ್ಪೃಶ್ಯರಿಗೆ ಕೊಟ್ಟಾಗ ಗಾಂಧೀಜಿಯವರ ಹತ್ರ ಉಪವಾಸ ಸತ್ಯಾಗ್ರಹ ಮಾಡಿ ಅದನ್ನು ಕಸ್ಕೊಂಡವರು ಕಾಂಗ್ರೆಸ್ನವರು. ಸೊ 1946ರಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ನಡೆದಾಗ ಬಾಂಬೆನಲ್ಲಿ ಸ್ಪರ್ಧೆ ಮಾಡ್ತಾರೆ. ಆಗ ಸೋಲಿಸಿದವರು ಕಾಂಗ್ರೆಸ್ನವರು. ಸಂವಿಧಾನ ರಚನಾ ಸಮಿತಿ ಚುನಾವಣೆ ಇದು ಭಾರತದ ಹಣೆ ಬರಹವನ್ನು ಬರೆಯುವಂತಹ ಚುನಾವಣೆ. ಆ ಚುನಾವಣೆಯಲ್ಲಿ ಶೋಷಿತ ವರ್ಗಗಳ ಹಣೆ ಬರಹವನ್ನು ಬರಿಬೇಕಲ್ಲ, ಯಾರು ಬರಿಬೇಕು, ನಾನು ಹೋಗ್ಬೇಕಲ್ಲಿಗೆ ಅಂತ ಚುನಾವಣೆಗೆ ನಿಂತಾಗ ಅವರನ್ನು ಸೋಲಿಸಿದವರು ಕಾಂಗ್ರೆಸ್ನವರು. ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಜೋಗೇಂದ್ರನಾಥ್ ಮಂಡಲ್ ಅವರ ಸಹಾಯ ತಗೊಂಡು ಗೆದ್ದು ಸಂವಿಧಾನ ರಚನಾ ಸಮಿತಿಗೆ ಬರ್ತಾರೆ. 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂಥ ಪ್ರದೇಶ 2 ಪ್ರದೇಶಗಳು, ಜೈಸೂರ್ ಮತ್ತು ಕುಲ್ನಾ. ಈ 2 ಪ್ರದೇಶಗಳಲ್ಲಿ SC STಗಳು ಮತ್ತು ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಸಹ ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು. ಇದ್ರ ಉದ್ದೇಶ ಏನು? ಭಾರತದ ಸಂವಿಧಾನ ರಚನಾ ಸಭೆ ಒಳಗಡೆ ಡಾಕ್ಟರ್ ಅಂಬೇಡ್ಕರ್ ಬರಬಾರ್ದು ಅನ್ನೋದು ಕಾಂಗ್ರೆಸ್ ಅವ್ರ ಉದ್ದೇಶ. ಸೊ ಪಾಕಿಸ್ತಾನ ಅಸೆಂಬ್ಲಿಗೆ ಹೋಗ್ಬೇಕಾಯ್ತು. ಬಾಬಾ ಸಾಹೇಬರು ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿ ಸೀದಾ ಲಂಡನ್ಗೆ ಹೋಗಿ ಬ್ರಿಟಿಷರ ಜೊತೆ ವಾದ ಮಾಡಿ, ಆರ್ಗ್ಯೂ ಮಾಡಿ, ಬಹುಶಃ ನಾನು ಈಗ ಹೇಳ್ತಾ ಇದ್ದೀನಲ್ಲ, ಈ ಮಾತಿಗೆ ಆಧಾರ ಇಲ್ಲ, ನನ್ನ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸಸ್ ಹೇಳ್ತಾ ಇದ್ದೀನಿ. ಕಲ್ಕಟ್ಟಾದಿಂದ ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗಿ ಮೋಸ್ಟ್ ಪ್ರಾಬಬಲಿ ಬ್ರಿಟಿಷರ ಮೇಲೆ ಪ್ರಭಾವ ಬೀರಿರ್ತಾರೆ. ಓಕೆ. ಅದೇ ಟೈಮಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗಡೆ ಡಾಕ್ಟರ್ MR ಜೈಕರ್ ಮತ್ತು ನೆಹರುಗೆ ಡಿಸ್ಪ್ಯೂಟ್ ಆಗಿರುತ್ತೆ. ಇದು ಪ್ರೊಸೀಡಿಂಗ್ಸ್ ನಡೀತಾ ಇರುವಾಗ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ನಡೀತಾ ಇರುವಾಗ ಡಿಸ್ಪ್ಯೂಟ್ ಆಗಿ ದೊಡ್ಡ ಅಸಮಾಧಾನ ಆಗಿರುತ್ತೆ. ಸೊ ಮೋಸ್ಟ್ ಪ್ರಾಬಬಲಿ ಬ್ರಿಟಿಷರಿಂದ ಒತ್ತಡ ಬಂದಿದೆ. ನೆಹರು, ಗಾಂಧಿ ಇವ್ರಿಗೆ ಒತ್ತಡ ಬಂದಿದೆ. ಅಟ್ ದಿ ಸೇಮ್ ಟೈಮ್ MR ಜೈಕರು ಅಸಮಾಧಾನಗೊಂಡು ಪೂನಾದಲ್ಲಿ ಅವ್ರು ಗೆದ್ದಿದ್ರಲ್ಲ, ಆ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಅಲ್ಲಿ ಬಾಬಾ ಸಾಹೇಬ್ರನ್ನ ನಿಂತು ಅವಿರೋಧವಾಗಿ ಆಯ್ಕೆಯಾಗಿ ಬರ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬರ್ತಾರೆ. ಸಂವಿಧಾನ ರಚನೆ ಮಾಡಿದ್ರು. 2 ವರ್ಷ 11 ತಿಂಗಳು 17 ದಿನ. 7 ಜನ ಕರಡು ಸಮಿತಿಯ ಸದಸ್ಯರಲ್ಲಿ 5 ಜನ ಆಬ್ಸೆಂಟ್ ಆಗ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಕೊನೆಗೆ ಏಕಾಂಗಿಯಾಗಿ
ಸಂವಿಧಾನ ಬರೆದು ಮಂಡನೆ ಮಾಡಿದ್ರು. ಸಂವಿಧಾನ ಅಕ್ಸೆಪ್ಟ್ ಆಯಿತು. ನವಂಬರ್ 26 ಅಕ್ಸೆಪ್ಟ್ ಆಯಿತು. ಜನವರಿ 26 1950 ಜಾರಿ ಆಯಿತು. ಅದಾದಮೇಲೆ 52 ಜನರಲ್ ಎಲೆಕ್ಷನ್ ಬಂತು. ಜನರಲ್ ಎಲೆಕ್ಷನ್ನಲ್ಲಿ ಮೊದಲ ಪಾರ್ಲಿಮೆಂಟ್ ಒಳಗಡೆ ಯಾರು ಹೋಗ್ಬೇಕು ಸರ್? ಹರಿಪ್ರಸಾದ್ ಅವರು ಎದೆ ಮುಟ್ಕೊಂಡು ಹೇಳ್ಬಿಡ್ಲಿ, ಯಾರು ಹೋಗ್ಬೇಕಿತ್ತು ಪಾರ್ಲಿಮೆಂಟ್ಗೆ? ಯಾರು ಕನಸು ಕಟ್ಕೊಂಡು ಈ ದೇಶ ಪ್ರಬುದ್ಧ ಭಾರತ ಆಗಬೇಕು ಅಂದರೆ ಈ ಶೋಷಿತ ವರ್ಗಗಳು ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲ್ ಬರಬೇಕು ಅಂತ ಆಸೆ ಪಟ್ಕೊಂಡಿದ್ರು, ಆ ಸಮುದಾಯಗಳನ್ನ ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಸಮಾನತೆ ಕಡೆಗೆ ಕರ್ಕೊಂಡು ಬರಲಿಕ್ಕೆ ಬೇಕಾದಂಥ ಯೋಜನೆಗಳನ್ನ ರೂಪಿಸ್ಬೇಕು, ಶಾಸನಗಳನ್ನ ರೂಪಿಸ್ಬೇಕು ಅಂತ ಕನಸು ಕಟ್ಕೊಂಡಿದ್ದಂಥ ಬಾಬಾ ಸಾಹೇಬರು ಪಾರ್ಲಿಮೆಂಟ್ಗೆ ಹೋಗ್ಬೇಕೋ ಬೇಡವೋ? ಸನ್ಮಾನ್ಯ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಬಾಂಬೆ ಉತ್ತರ ಕ್ಷೇತ್ರದಲ್ಲಿ 2 ಸಾರಿ ಕ್ಯಾಂಪೇನ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ್ರು. ಕಮ್ಯುನಿಸ್ಟರು ಅದಕ್ಕೆ ಕೈ ಜೋಡಿಸಿದ್ರು. ಅವರು ಕೈ ಜೋಡಿಸಿದ್ರು. ಹೌದು. ಅದಾದಮೇಲೆ 53-54ರಲ್ಲಿ ಒಂದು ಬೈ ಎಲೆಕ್ಷನ್ ಬರ್ತದೆ ಬಂಡಾರ ಕ್ಷೇತ್ರಕ್ಕೆ. ನೋಡಿ ಇವ್ರ ಕನಸು ಹೇಗಿದೆ ಅಂತ. ನಾನು ಗೆದ್ದು ಪಾರ್ಲಿಮೆಂಟ್ಗೆ ಹೋಗ್ಬೇಕು, ಯಾಕೆಂದರೆ ನನ್ನ ಸಮುದಾಯಗಳನ್ನ ಅಂದರೆ ಶೋಷಿತ ಸಮುದಾಯಗಳನ್ನ ಈ ಸಾಮಾಜಿಕ ಆರ್ಥಿಕ ಸಂಕಷ್ಟದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬೈ ಎಲೆಕ್ಷನ್ ಬಂಡಾರದಲ್ಲಿ ನಿಂತರು, ಅಲ್ಲಿನೂ ಸೋಲಿಸಿದ್ರು. ಇನ್ನು ನಾನು ಬ್ರೀಫಾಗಿ ಬರ್ತಾ ಇದ್ದೀನಿ. ಸಂವಿಧಾನ ಶಿಲ್ಪಿಯ ಶವ ಸಂಸ್ಕಾರ ಎಲ್ಲಾಗಬೇಕು ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಿಂಬಲ್ ಆಫ್ ನಾಲೆಡ್ಜ್. ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರನ್ನ ಒಪ್ಕೊಂಡಿಲ್ಲ. ಅವ್ರು ಗೆದ್ದಿರೋ ಪ್ರದೇಶನ ಪಾಕಿಸ್ತಾನಕ್ಕೆ ಯಾಕ್ರಿ ಬಿಟ್ಕೊಟ್ರಿ? ಅಗ್ರಿಮೆಂಟ್ ಆಗಿದ್ದೇನು ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಪಾರ್ಲಿಮೆಂಟ್ಗೆ ಬಂದರೆ ಇವರು ಬಣ್ಣ ಬಯಲಾಯ್ತದಲ್ಲ. ಶೋಷಿತ ವರ್ಗಗಳು ಎಲ್ಲಿದ್ದಾರೋ ಅಲ್ಲೇ ಹಿಡಿಯುವಂಥ ಒಂದು ಷಡ್ಯಂತ್ರ ನಡೆದೋಯ್ತಲ್ಲ. 50% ಮಹಿಳೆಯರ ಹಕ್ಕನ್ನು ಕಸ್ಕೊಂಡಂಗೆ ಆಗ್ತದೆ ಜಾರಿ ಮಾಡಿ ಅಂತ ಮಾಡಿದ್ರೆ ಇವರು ಮುಸಲ್ಮಾನರಿಗಿಂತ ಶೋಷಣೆಗೊಳಗಾಗಿರ್ತಕ್ಕಂಥ SC STಗಳ ಪರವಾಗಿ ನಿಮ್ಮ ಯೋಜನೆಗಳೇನು?